ಹಲೋ ಗೈಸ್, ವೇವ್ ಟ್ರೇಡಿಂಗ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಬೆಳಿಗ್ಗೆ ಅರೌಂಡ್ ಒಂದು 10:30ಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಸೊ ನಿಫ್ಟಿ ಇವತ್ತು ಹೇಗೆ ಹೋಗ್ಬೋದು ಅಂತ. ಸೊ ಅರೌಂಡ್ ಈ ಒಂದು ಪೊಸಿಷನ್ ಅಲ್ಲಿ ಇತ್ತು ಅವಾಗ ಮಾರ್ಕೆಟ್ ಅರೌಂಡ್ ಒಂದು 10-15 ಅಂತ ಅನ್ಬಹುದು ಎಕ್ಸಾಕ್ಟ್ ಆಗಿ. ಸೊ ನಾನು ಸೇಮ್ ಇಲ್ಲಿ ಏನ್ ಲೆವೆಲ್ ನಾನು ಡ್ರಾ ಮಾಡಿದ್ದೀನಲ್ವಾ, ಅದೇ ಲೆವೆಲ್ ನಾನು ಡ್ರಾ ಮಾಡಿದ್ದೆ. ಸೊ ಮಾರ್ಕೆಟ್ ಇವತ್ತು ಹೇಗೋಯ್ತು ಅಂತ ನೀವೇ ನೋಡ್ತಿದ್ದೀರಾ. ಜೊತೆಲಿ ನಾನು ಒಂದು ನನ್ನ ಆಂಕರ್ಡ್ ವಿವ್ಯಾಪ್ ಕೂಡ ಹಾಕೊಂಡಿದ್ದೆ. ಸೊ ಅದನ್ನು ಕೂಡ ಇವತ್ತು ಸಪೋರ್ಟ್ ಮಾಡ್ತು. ಸೊ ಇವತ್ತು ಓವರ್ ಆಲ್ ನಮ್ಮ ಟ್ರೇಡಿಂಗ್ ಹೆಂಗಿತ್ತು, ನಾವು ಯಾವ ತರ ಪೊಸಿಷನ್ ತಗೊಂಡ್ವಿ ಅಂತ ನೋಡೋದಾದ್ರೆ, ಸೊ ನಾನು ಹೇಳ್ದಂಗೆ ಮಾರ್ಕೆಟ್ ಏನಾದ್ರೂ ಇದ್ರ ಮೇಲೆ ವಿತ್ ಮೊಮೆಂಟಮ್ ಕ್ಯಾಂಡಲ್ ಕೊಟ್ಟು ಒಂದು ರೀಟೆಸ್ಟ್ ಮಾಡಿ ಮೇಲೆ ಹೋಗ್ತಿದೆ ಅಂತ ನಮ್ಗೆ ಅನ್ಸಿದ್ರೆ ಒಂದು ಕಾಲ್ ಬೈ ಮಾಡಿ ನಾವು ಅಪ್ ಟು ಇಲ್ಲಿವರೆಗೂ ಹೋಗ್ಬೋದು, ಒಂದು ಟ್ರೆಂಡ್ ಇಲ್ಲಿವರೆಗೂ ಬರ್ಬೋದು, ದೊಡ್ಡದೊಂದು ಟ್ರೆಂಡ್ ಸಿಗಬಹುದು ಅಂತ ನಾನು ಹೇಳಿದ್ದೆ. ಇಲ್ಲ ಒಂದೊಮ್ಮೆ ಕೆಳಗಡೆ ಬಂದು ಈ ಝೋನ್ ನ ಬ್ರೇಕ್ಔಟ್ ಮಾಡಿ ಮತ್ತೆ ಇದನ್ನ ರೀಟೆಸ್ಟ್ ಮಾಡಿ ಹೀಗೆ ಬಂದ್ರೆ ನಾವು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ಅಂತ ನಾನು ಹೇಳಿದ್ದೆ. ಬಟ್ ಇವತ್ತು ಮಾರ್ಕೆಟ್ ಅದು ಎರಡನ್ನೂ ಮಾಡಿಲ್ಲ. ಏನ್ ಮಾಡ್ತು, ಬ್ರೇಕ್ಔಟ್ ಏನೋ ಕೊಡ್ತು, ಬಟ್ ಅಲ್ಲೇ ನಿಮ್ಗೆ ಸಣ್ಣ ಸಣ್ಣ ಒಂದು ಡೋಜಿ ಕ್ಯಾಂಡಲ್ ತರ ಮಾಡಿ ಮತ್ತೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು. ಸೊ ನಾನು ಅವಾಗ ಏನ್ ಅನ್ಕೊಂಡೆ, ಇದು ಇಲ್ಲೇನಾದ್ರು ಇಲ್ಲಿಂದ ಕೆಳಗಡೆ ಬಂದು ಇದನ್ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಮತ್ತೆ ರೀಟೆಸ್ಟ್ ಮಾಡಿದ್ರೆ ಒಂದು ಪುಟ್ ಸೈಡ್ ಆಪ್ಷನ್ ನ ಬೈ ಮಾಡುವ ಅನ್ಕೊಂಡೆ. ಬಟ್ ಆತರ ಮಾಡಿಲ್ಲ. ಸೊ ಮತ್ತೆ ತಿರ್ಗಾ ಇಲ್ಲೇ ಮತ್ತೆ ಹೋಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಸೊ ನಾನು ಅವಾಗ ಏನ್ ಮಾಡಿದೆ, ನಾನು ಈ ಪ್ರೈಸ್ ಆಕ್ಷನ್ ಒಂದು ಅಬ್ಸರ್ವ್ ಮಾಡಿದೆ. ಸೊ ನಾನು ಅನ್ಕೊಂಡೆ ಇಲ್ಲಿ ಒಂದು ಹೋಲ್ಡ್ ಮಾಡಿದೆ, ಪ್ರಿವಿಯಸ್ ಅಲ್ಲೂ ಕೂಡ ಅಲ್ಲಿ ಹೋಲ್ಡ್ ಮಾಡಿದೆ. ನಾನು ಅದಕ್ಕೆ ಏನ್ ಮಾಡಿದೆ, ಇಲ್ಲೇ ಒಂದು ಕಾಲ್ ಎಂಟ್ರಿ ತಗೊಂಡೆ. ರಿಸ್ಕಿ ಕಾಲ್ ಆಗಿತ್ತು, ನನ್ನ ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇಟ್ಟಿದ್ದೆ. ಸೊ ಜಸ್ಟ್ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡುವ ಅಂತ. ಓಕೆ, ಇದು ರಿಸ್ಕ್ ರಿವಾರ್ಡ್ ಅಷ್ಟು ಪರ್ಫೆಕ್ಟ್ ಇರ್ಲಿಲ್ಲ, ಬಟ್ ನೋಡುವ ಅಂತ ಅಂದ್ಬಿಟ್ಟು ನಾನು ಎಂಟ್ರಿ ತಗೊಂಡೆ. ಬಟ್ ಏನಾಯ್ತು, ನಾನು ತಗೊಂಡಿರೋ 200 ಕ್ವಾಂಟಿಟಿ ಸಡನ್ ಆಗಿ ಒಂದು ಸ್ಪೈಕ್ ಕೊಡ್ತಿದ್ವು ಒಂದು ಕ್ಯಾಂಡಲ್. ಸೊ ನಾನೇನ್ ಮಾಡಿದೆ, ಆಲ್ಮೋಸ್ಟ್ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡಿದೆ. ಈ ಕ್ಯಾಂಡಲ್ ನಾನು ಟಚ್ ಮಾಡಕ್ ಹೋಗಿಲ್ಲ. ಏನಕ್ಕೆ ಅಂದ್ರೆ ಮಾರ್ಕೆಟ್ ಇವತ್ತು ತುಂಬಾ ಸೈಡ್ ವೇಸ್ ತರ ಇದೆ, ಈ ಝೋನ್ ಅಲ್ಲೇ ಗೊತ್ತಾಗ್ತಿತ್ತು. ಬಟ್ ಸ್ವಲ್ಪ ವೇಟ್ ಮಾಡುವಂತ ನೋಡ್ತಾ ಇದ್ದೆ. ಸೊ ಇದಾದ ತಕ್ಷಣ ಎಕ್ಸಿಟ್ ಆದೆ. 200 ಕ್ವಾಂಟಿಟಿಯಲ್ಲಿ ಒಂದು ಉತ್ತಮವಾದ ಪ್ರಾಫಿಟ್ ಆಯ್ತು. ಮತ್ತೆ ಏನ್ ಮಾಡ್ತು, ಈ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ನಾನು ಮೇಲಾಗುತ್ತೆ ಅನ್ಕೊಂಡೆ, ಮತ್ತೆ ತಿರ್ಗಾ ಅದನ್ನ ಟಚ್ ಮಾಡಿ ಸೈಡ್ ವೇಸ್ ತರ ಕಾಣ್ತು. ಸೊ ಅವಾಗ ಏನ್ ಮಾಡಿದೆ, 22,600 22,700 ಕಾಲ್ ಪುಟ್ ನಾನು ಸೆಲ್ ಮಾಡಿದೆ. ಎಂಡ್ ಆಫ್ ದಿ ಡೇ ವರೆಗೂ ಹೋಲ್ಡ್ ಮಾಡಿದೆ. ಒಂದು ಉತ್ತಮವಾದ ಒಂದು ಪ್ರೀಮಿಯಂ ಡಿಕೆ ಆಯ್ತು. ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡೋಕೆ ನನ್ಗೆ ಹೆಲ್ಪ್ ಆಯ್ತು. ಬಟ್ ನಾನಲ್ಲಿ ಏನ್ ಮಾಡಿದ್ದೆ, ಒಂದೊಂದೇ ಕ್ವಾಂಟಿಟಿನ ಬೈ ಮಾಡಿದ್ದೆ. ಸೊ ಆಪ್ಷನ್ ಸೆಲ್ಲಿಂಗ್ ನಾನು ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ ನಾನು. ಯಾಕೆ ಅಂತಂದ್ರೆ ಸಡನ್ ಮಾರ್ಕೆಟ್ ಏನಾದ್ರು ಒಂದು ಸ್ಪೈಕ್ ಬಂತು ಅಂತ ಅಂದ್ಬಿಟ್ರೆ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಜಸ್ಟ್ ಸಿಂಗಲ್ ಕ್ವಾಂಟಿಟಿ ತಗೊಂಡಿದ್ದೆ. ಓವರ್ ಆಲ್ ಇವತ್ತಿನ ಟ್ರೇಡಿಂಗ್ ಡೇ ಚೆನ್ನಾಗಿತ್ತು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ನಾನು ಡೈಲಿ 9:30 to 10 o'clock ಇದೇ ತರ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಯಾರು ಇದನ್ನ ನಾನು ನಿಮ್ಗೆ ಲೆವೆಲ್ಸ್ ನ ಕೊಡ್ತಿದ್ದೀನಿ, ನೀವು ಅಲ್ಲಿ ಎಂಟ್ರಿ ಆಗೋಕೆ ಹೋಗ್ಬೇಡಿ, ಜಸ್ಟ್ ವಾಚ್ ಮಾಡಿ. ನೀವು ಒಂದು ಎಜುಕೇಶನ್ ಪರ್ಪಸ್ಗೋಸ್ಕರ ನಾನು ಶೇರ್ ಮಾಡ್ತಾ ಇರೋದು. ಜೊತೆಲಿ ನಾಳೆಯಿಂದ ನಾನು ಬ್ಯಾಂಕ್ ನಿಫ್ಟಿ ಕೂಡ ಶೇರ್ ಮಾಡ್ತೀನಿ. ಸೊ ಹೇಗೆ ಹೋಗುತ್ತೆ ನಮ್ಮ ಒಂದು ಅನಾಲಿಸಿಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ನೋಡ್ತಾ ಹೋಗಿ, ಜೊತೆಲಿ ಕಲಿತಾ ಹೋಗೋ ಎಲ್ಲರೂ. ಹಾಗೆ ಯಾರ್ಯಾರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.